ಹಾಲಾಕಿರೋ ಟೀ ಕುಡ್ದು ಅದಕ್ಕೆ ಸಕ್ಕರೆನೂ ಸೇರಿಸ್ಕೊಂಡು 20 kg ವೆಯ್ಟ್ ಲಾಸ್ ಮಾಡಿದ್ದೀನಿ. ಹೇ ಎವ್ರಿವನ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹೌದು, ನನ್ನ ಡಯಟ್ ಅಲ್ಲಿ ಹಾಲಾಕಿರೋ ಟೀ ಕುಡಿತೀನಿ, ಟೈಮ್ಸ್ ಕಾಫಿ ಮಾಡ್ಕೋತೀನಿ, ದಿನಕ್ಕೆ 3 ಗ್ಲಾಸ್ ಟೀ ಕುಡಿತೀನಿ. ಸಕ್ಕರೆ ಜೊತೆಗೇನೆ, ಸಕ್ಕರೆ ಇಲ್ಲದೆ ಏನೇ ಕಾರಣಕ್ಕೂ ಪೇಷಂಟ್ ತರ ನನ್ನ ಕೈಲಿ ಕುಡಿಯೋಕ್ಕಾಗಲ್ಲ. ಸ್ಟಾರ್ಟಿಂಗ್ ಅಲ್ಲಂತೂ ನನ್ನ ಹಸ್ಬೆಂಡ್ ಫುಲ್ ಕನ್ಫ್ಯೂಸ್ ಆಗ್ಬಿಡೋರು. ಡಯಟ್ ಅಂತೀಯಾ, ಅನ್ನ ತಿಂತಾ ಇದೆಯಾ, ಡಯಟ್ ಅಂತ ಚಟ್ನಿ ತಿಂತಾ ಇದೆಯಾ, ಡಯಟ್ ಅಂತ ಟೀ ಕುಡಿತಾ ಇದೆಯಾ, ಇವೆಲ್ಲ ಬಿಟ್ಬಿಡ್ಬೇಕು ನೀನ್ ಸಣ್ಣ ಆಗ್ಬೇಕಂದ್ರೆ ಅಂತ ಫುಲ್ ತಲೆ ತಿನ್ನೋರು. ನೆಕ್ಸ್ಟ್ ಕ್ವೆಶ್ಚನ್, ನಿಮ್ ಡಯಟ್ ಅಲ್ಲಿ ನಾರ್ಮಲ್ ವೈಟ್ ರೈಸ್ ತಿನ್ಬೋದು ಅನ್ನೋದು ಜಾಸ್ತಿ ಇರುತ್ತೆ. ಹೌದು, ನಾನು ನಾರ್ಮಲ್ ವೈಟ್ ರೈಸ್ ತಿಂತೀನಿ. ಆ್ಯಂಡ್ ನಮ್ಮನೇಲಿ ಇತ್ತೀಚೆಗೆ ರೆಡ್ ರೈಸ್ ನಮ್ಮ ಅತ್ತೆ ತಂದ್ಕೊಟ್ಟಿರೋದ್ರಿಂದ ಅದಿದೆ. ಬಟ್ ಯೂಶಲಿ ಆಗಿ ನಾರ್ಮಲ್ ಆಗಿರೋ ವೈಟ್ ರೈಸ್ ತಿನ್ನೋದು. ಹುಡ್ದಾಗಿಂದ ರುಚಿಯಾಗಿ ಇಡ್ಲಿ, ದೋಸೆ, ಅನ್ನ, ಚಿತ್ರಾನ್ನ ಫ್ಲೇವರ್ ಆಗಿ ತಿಂದಿ ಅಭ್ಯಾಸ ಆಗಿರೋರಿಗೆ ಇವೆಲ್ಲ ಬಿಟ್ಬಿಡಿ ಅಂತ ಹೇಳಿದ್ರೆ ಕಷ್ಟ. ನಮ್ಗೆ ಏನ್ ಬೇಕು ಅದನ್ನೇ ತಿನ್ಕೊಂಡು ಅದನ್ನ ಸ್ವಲ್ಪ ಮಾಡಿಫೈ ಮಾಡ್ಕೊಂಡು ನನ್ನ ಲಂಚ್ ಕಾಂಬೋಸ್ನ, ಬ್ರೇಕ್ಫಾಸ್ಟ್ ಕಾಂಬೋಸ್ನ ವೇರಿ ಮಾಡ್ಕೊಂಡು ಹೋಗ್ತೀನಿ. ಬೆಳಿಗ್ಗೆ ತಿಂಡಿಗೆ ದಿನ ಓಟ್ಸ್ ತಿಂತೀರಾ ಅಂತ ಯೋಚನೆ ಮಾಡ್ತಿರ್ಬೋದು. ಇಲ್ಲ, ನನಗೆ ಯಾವಾಗ ಮಸಾಲೆ ತಿನ್ಬೇಕು ಅಂತ ಅನ್ಸಲ್ಲ ಅವಾಗ ಮಾತ್ರ ನಾನು ಈ ತರ ಓವರ್ ನೈಟ್ ಸೋಕ್ಡ್ ಓಟ್ಸ್ ಇಂದ ಪ್ಲಾನ್ ಮಾಡ್ಕೊಂಡು ತಿಂತೀನಿ. ಇಲ್ಲ ಅಂದ್ರೆ ನಾರ್ಮಲ್ ಬ್ರೇಕ್ಫಾಸ್ಟ್ ನಮ್ಮ ಮನೇಲಿ ಯಾವಾಗಲೂ. ಫುಲ್ ಡೇ ವ್ಲಾಗ್ ಬೇಕು ಅಂದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಯೂಟ್ಯೂಬ್ ವಿಡಿಯೋ ಮಾಡಿ ಹಾಕ್ತೀನಿ.